ಗೋಪಣ್ಣ, ನನ್ ಮಗಳ ಸವಿತನ್ನ ಅಜ್ಜಿ ಮನೆ ಕಳಿಸ್ದೆ. ನನ್ ಗಂಡನೇ ಬಿಟ್ಟು ಬರಕ್ ಹೋದ್ರು. ಇನ್ನು 1 ವರ್ಷ ಅವಳು ಬರೋದಿಲ್ಲ, ಅಲ್ಲೇ ಇದ್ಲು. ಏನಂದ್ರೆ ಇನ್ನೊಂದ್ಸರಿ ಹೇಳಿ. ಎಂತ? ಅದೇ ಆ ಸವಿತಾ ಅಜ್ಜಿ ಮನೆ 1 ವರ್ಷ. ಹಾ, ನನ್ ಮಗಳ ಸವಿತನ್ನ ಅಜ್ಜಿ ಮನೆ ಕಳಿಸ್ದೆ. ಅವಳು ಇನ್ನು 1 ವರ್ಷ ಬರೋದಿಲ್ಲ, ಅಲ್ಲೇ ಇದ್ಲು. ಹೌದಾ? ಹಂಗ ಒಳ್ಳೇದಾಯ್ತಲ್ಲ ಕಮಲಮ್ಮ. ಪಾಪ ಅಲ್ಲಿ ಅಜ್ಜಿಗೂ ಒಬ್ಬರೇ ಇದ್ದಿದ್ದು ಬೇಜಾರಾಗಿರುತ್ತೆ. ಒಳ್ಳೆ ಕಂಪ್ನಿ ಸಿಕ್ತಾಗುತ್ತೆ ಬಿಡಿ. ಆಮೇಲೆ ಅಷ್ಟೇ ಅಲ್ಲದೆ ಇಲ್ಲಿದ್ರೆ ಸುಮ್ಮನೆ ನಿಮಗೆ ಗೋಳೆ ಹಾಕೋತಾ ಇರ್ತಾಳೆ. ಅಲ್ಲಿದ್ರೆ ಪಾಪ ಅಟ್ಲೀಸ್ಟ್ ಅಜ್ಜಿಗೆ ಸಹಾಯ ಆದರೂ ಮಾಡ್ತಾಳೆ ಅಲ್ವಾ? ನೀವು ಒಂದು ಕೆಲಸ ಮಾಡಿ, ಅವಳನ್ನ ವಾಪಸ್ ಕರ್ಕೊಂಡು ಬರಲೇಬೇಡಿ. ಅಲ್ಲೇ ಇರಲಿ, ಅಲ್ಲೇ ಇರಲಿ. ಹಾ, ನಾನು ಅದೇ ಹೇಳಿದ್ನಲ್ಲ, ಅವಳು ಅಜ್ಜಿ ಮನೆಯಲ್ಲೇ ಇರ್ತ್ಲು, ಬರೋದಿಲ್ಲ ಅಂತ. ಓಯ್, ನಾ ಎಂತ ಹೇಳಿದ್ದು ಮತ್ತೆ? ಅವಳು ಅಲ್ಲೇ ಇರಲಿ ಅಂತ ಅಲ್ದ? ಅವಳು ಅಜ್ಜಿ ಆಗೋವರೆಗೂ ಅವಳು ಅಲ್ಲೇ ಇರಲಿ. ಅಪ್ಪ, ಅಂತೂ ಇಂತೂ ನನ್ನ ಏಕಪತ್ನಿ ವ್ರತಕ್ಕಿದ್ದ ಕಂಟಕ ಬಿಟ್ಟು ಹೋಯ್ತು. ಅಲ್ಲ, ನಿಂಗೆ ಬೇಜಾರ ಇಲ್ಯಾ? ಏನು ಬೇಜಾರ? ನನಗ ಬೇಜಾರ ಅನ್ನೋ ಪದಕ್ಕೆ ಅರ್ಥನೇ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ನಗೋದು ನಗ್ಸೋದು ಅಷ್ಟೇ. ಈಗೇನು ಸವಿತಾ ಅಜ್ಜಿ ಮನೆಗೆ ಹೋಗಿರೋ ಖುಷಿಗೆ ನೀವು ಸ್ವೀಟ್ ತಂದು ಕೊಡ್ಲಾ? ಅಲ್ಲ, ಎಂತ ವಿಚಿತ್ರ ಇದು. ಇವನಿಗೆಂತ ತಲೆ ಹಾಳಾಯ್ದ. ಸವಿತನ ವಿಷಯ ಕೇಳಿ ಬೇಜಾರಾಗಿ ನನ್ನ ಹತ್ರ ಕೇಂತ ಅನ್ಕೊಂಡ್ರೆ ಇವನು ಸ್ವೀಟ್ ಹಂಚ್ತೆ ಅಂತನಲ್ಲ. ಕಮಲಮ್ಮ, ಇವತ್ತಿನ ಅಡುಗೆ ಜೊತೆಗೆ ಶಾವಿಗೆ ಪಾಯಸ ಕೂಡ ಮಾಡಿ. ಜೊತೆಗೆ ದ್ರಾಕ್ಷಿ ಗೋಡೆ ಮೇಲೆ ಸ್ವಲ್ಪ ಜಾಸ್ತಿ ಹಾಕಿ. ಯಾಕಂದ್ರೆ ಸವಿತಾ ಅಜ್ಜಿ ಮನೆಗೆ ಹೋಗಿದ್ದಾಳಲ್ಲ, ಆ ಖುಷಿಗೆ. ಬರ್ತೀವಿ. ಸವಿ ಸವಿ ನೆನಪು, ಸವಿತನ ನೆನಪು. ಇಂತ ಸವಿತನ ನೆನಪು? ಇವನೆಂತ ಮಂಡೆ ಪೆಟ್ಟು ಮಾರಯ್ಯ. ಸವಿತಾ ಊರಿಗೆ ಹೋಗಿದ್ ವಿಷಯ ಕೇಳಿ ಇವನಿಗೆ ಬೇಜಾರಿತ್ತು. ನನ್ನ ಮುಂದೆ ತೋರ್ಸ್ಕೊಂಬೋದಿಲ್ಲ. ನನಗೆ ಗೊತ್ತಿಲ್ವಾ ಈಗಿನ ಹುಡುಗರ ಆಟ?